ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರಿಯ. ನನ್ನ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಇಂದು ನಾವು ಎಲ್ಲರಿಗೂ ಸಂಬಂಧಿಸಿದ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಭವಿಷ್ಯಕ್ಕಾಗಿ ಹಣ ಉಳಿಸುವುದು ಏಕೆ ಮುಖ್ಯ? ಹಣ ಉಳಿಸುವುದು ಅಂದರೆ ಕೇವಲ ಬ್ಯಾಂಕ್ ಖಾತೆಯಲ್ಲಿ ಹಣ ಇಡುವುದಲ್ಲ. ಅದು ಭದ್ರತೆ, ಸ್ವಾತಂತ್ರ್ಯ, ಅವಕಾಶ ಮತ್ತು ಮನಃಶಾಂತಿಯ ಸಂಕೇತ. ಒಂದೊಂದಾಗಿ ನೋಡೋಣ ಬನ್ನಿ. ಭದ್ರತೆ ಅಂದರೆ ಜೀವನ ಅನಿಶ್ಚಿತ, ಅನಾರೋಗ್ಯ ಅಥವಾ ವಾಹನ ದುರಸ್ತಿ ಅಥವಾ ಉದ್ಯೋಗ ಬದಲಾವಣೆ ಇವು ಯಾವಾಗ ಬೇಕಾದರೂ ಬರಬಹುದು. ನಾವು ಹಣ ಉಳಿಸಿದರೆ ಆಪತ್ತು ಸಮಯದಲ್ಲಿ ಗಾಬರಿಯಾಗದೆ ನಿರ್ವಹಿಸಬಹುದು. ಉಳಿತಾಯ ನಮ್ಮನ್ನು ಸಂಕಷ್ಟದ ಸಮಯದಲ್ಲಿ ಸ್ಥಿರವಾಗಿರಿಸುತ್ತದೆ. ಎರಡನೇದಾಗಿ ಸ್ವಾತಂತ್ರ್ಯ. ಹಣ ಉಳಿಸುವುದು ನಮಗೆ ಸ್ವಾತಂತ್ರ್ಯ ನೀಡುತ್ತದೆ. ಉಳಿತಾಯ ಇದ್ದರೆ ಇಷ್ಟವಿಲ್ಲದ ಕೆಲಸ ಬಿಟ್ಟು ಬಿಡಬಹುದು, ಹೊಸ ವ್ಯವಹಾರ ಆರಂಭಿಸಬಹುದು, ಪ್ರವಾಸಕ್ಕೆ ಹೋಗಬಹುದು, ಕುಟುಂಬದೊಂದಿಗೆ ಸಮಯ ಕಳೆಯಬಹುದು. ಹಣ ಉಳಿಸುವುದು ಅಂದರೆ ನಮ್ಮ ಜೀವನದ ಮೇಲೆ ನಮ್ಮದೇ ನಿಯಂತ್ರಣ ಹೊಂದುವುದು. ಮೂರನೇದಾಗಿ ಅವಕಾಶ. ಉಳಿತಾಯದಿಂದ ನಾವು ಹೂಡಿಕೆ ಮಾಡಬಹುದು. ಅದು ಶಿಕ್ಷಣದಲ್ಲಿರ್ಬೋದು, ಮನೆ ಖರೀದಿಯಲ್ಲಿರ್ಬೋದು ಅಥವಾ ನಮ್ಮ ನಿವೃತ್ತಿ ಜೀವನಕ್ಕೆ ಇರಬಹುದು. ಇಂದು ಉಳಿಸಿದ ಸ್ವಲ್ಪ ಹಣವು ಕಾಲಕ್ರಮೇಣ ಹೆಚ್ಚಾಗಬಹುದು. ಚಿಕ್ಕ ಮೊತ್ತದಿಂದ ಆರಂಭಿಸಿದರೂ ನಿರಂತರವಾಗಿ ಉಳಿಸಿದರೆ ದೊಡ್ಡ ಫಲಿತಾಂಶ ಸಿಗುತ್ತದೆ. ನಾಲ್ಕನೇದಾಗಿ ಮನಃಶಾಂತಿ. ಹಣದ ಒತ್ತಡ ಬಹಳ ಮಂದಿಯ ಜೀವನದಲ್ಲಿ ಚಿಂತೆಗೆ ಕಾರಣವಾಗುತ್ತದೆ. ಉಳಿತಾಯ ಇದ್ದರೆ ಆತಂಕ ಕಡಿಮೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಭವಿಷ್ಯದ ಬಗ್ಗೆ ಭರವಸೆ ಮೂಡುತ್ತದೆ. ಮನಃಶಾಂತಿ ಉಳಿತಾಯದ ಅತ್ಯಂತ ದೊಡ್ಡ ಲಾಭ. ಹೇಗೆ ಆರಂಭಿಸಬೇಕು ನಮ್ಮ ಉಳಿತಾಯ ಅನ್ನೋದು ನೋಡೋಣ. ಉಳಿತಾಯ ಆರಂಭಿಸುವುದು ಕಷ್ಟವೆನಿಸಿದರೆ ನಿಮ್ಮ ಆದಾಯದ 5-10% ಉಳಿಸಿ. ಸ್ವಯಂ ಚಾಲಿತವಾಗಿ ಉಳಿತಾಯ ಖಾತೆಗೆ ಹಣ ವರ್ಗಾವಣೆಯನ್ನು ಮಾಡಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಸ್ಪಷ್ಟವಾದ ಗುರಿಯನ್ನು ನಿಗದಿ ಮಾಡಿ. ಮೊತ್ತ ದೊಡ್ಡದಾಗಿರಬೇಕೆಂದಿಲ್ಲ, ನಿಯಮಿತತೆ ಮುಖ್ಯ. ಅಂತಿಮವಾಗಿ ಒಟ್ಟಾರೆಯಾಗಿ ನೋಡುವುದಾದರೆ ಭವಿಷ್ಯ ಯಾವಾಗಲೂ ಬರುತ್ತದೆ. ನಾವು ಸಿದ್ಧರಾಗಿದ್ದರೂ ಸಿದ್ಧರಾಗದಿದ್ದರೂ ಉಳಿತಾಯ ಮಾಡುವುದು ಅಂದರೆ ನಮ್ಮ ಭವಿಷ್ಯವು ನಮಗೆ ಕೊಡುವ ಉಡುಗೊರೆ. ಇಂದು ನೀವು ಮಾಡುವ ಸಣ್ಣ ಹೆಜ್ಜೆ ನಾಳೆ ದೊಡ್ಡ ಭದ್ರತೆಯಾಗಿ ಮಾರ್ಪಡುತ್ತದೆ. ನನ್ನ ಪಾಡ್ಕಾಸ್ಟ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.